ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫೈನಲಿ ಇವತ್ತು Q&A ವಿಡಿಯೋನ ಮಾಡ್ತಾ ಇದೀವಿ. ತುಂಬಾ ದಿನದಿಂದ ಮಾಡಬೇಕು ಅಂತ ಅನ್ಕೊಂಡು ಪೋಸ್ಟ್ಪೋನ್ ಮಾಡೋದಾಗಿತ್ತು. ಸೊ ಇವತ್ತು ಟೈಮ್ ಬಂದಿದೆ ಕೊನೆಗೂ Q&A ವಿಡಿಯೋ ಮಾಡೋದಕ್ಕೆ. ಹಾಗೆ ಯಾರ್ಯಾರು ಕ್ವೆಶನ್ಸ್ ಕೇಳಿದ್ದೀರಾ ಎಲ್ರಿಗೂ ತುಂಬಾನೇ ಥ್ಯಾಂಕ್ ಯು. ತುಂಬಾ ಜನಕ್ಕೆ ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಇದೆ. ನಾವೇನ್ ಮಾಡ್ತಿದೀವಿ, ಎಲ್ಲಿ ಅವರು, ಹಾಗೆ ತುಂಬಾ ಜನ ಏನ್ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ, ಟೆಲ್ ಅಸ್ ಯುವರ್ ಲವ್ ಸ್ಟೋರಿ ಅಂಡ್ ಹೌ ಯು ಕನ್ವಿನ್ಸ್ಡ್ ಯುವರ್ ಪೇರೆಂಟ್ಸ್. ನಿಮ್ದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಇದ್ರ ಬಗ್ಗೆ ತುಂಬಾನೇ ಕ್ವೆಶನ್ಸ್ ಬಂದಿದೆ. ಇದನ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಇವಾಗ ಬೇರೆ ಕ್ವೆಶನ್ಸ್ ನೋಡೋಣ ಬನ್ನಿ. ಲೇಟ್ ಮಾಡೋದು ಬೇಡ, ಬನ್ನಿ ಇವಾಗ Q&A ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ನಾನು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಯಾಕಂದ್ರೆ ತುಂಬಾ ಜನ ಕೇಳ್ತಿರೋದು ನನ್ನ ಹೆಸರೇನು, ನಾನು ಎಲ್ಲಿ ಅವಳು, ಹಾಗೆ ಏನು ಓದಿದ್ದೀನಿ, ಇವಾಗ ಏನ್ ಮಾಡ್ತಿದ್ದೀನಿ ಅಂತ ಇದ್ರ ಬಗ್ಗೆ ತುಂಬಾನೇ ಕ್ವೆಶನ್ಸ್ ಕೇಳ್ತಿದ್ದೀರಾ. ತುಂಬಾ ಜನಕ್ಕೆ ನನ್ನ ಹೆಸರು ಕೂಡ ಗೊತ್ತಿಲ್ಲ. ತುಂಬಾ ಜನ ಕಮೆಂಟ್ ಮಾಡ್ತಾರೆ, ನಿಮ್ಮ ಹೆಸರೇನು, ವಿಡಿಯೋದಲ್ಲಿ ನಿಮ್ಮ ಹೆಸರೇ ಹೇಳಿಲ್ಲ, ಸೊ ನಿಮ್ಮ ಹೆಸರು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಸೊ ಹಂಗಾಗಿ ಇವಾಗ ನನ್ನಿಂದಾನೇ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಮಾನಸ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೊಡಗಿನಲ್ಲಿ. ನಮ್ಮೂರು ಯಾವುದು ಅಂದ್ರೆ ಕೊಡಗಿನ ಕುಶಾಲನಗರ್ ಹಾಗೆ ಸೋಮಾರ್ಪೇಟೆ ಹತ್ರ ಹೆಬ್ಬಾಲೆ ಅಂತ ಒಂದು ಹಳ್ಳಿ. ನಾನು ಹುಟ್ಟಿದ್ದು ಓದಿದ್ದು ಎಲ್ಲ ಅಲ್ಲೇನೆ. ನಂದು ಸ್ಕೂಲಿಂಗ್ ಆದ್ಮೇಲೆ ನಾನು ಡಿಪ್ಲೊಮಾ ಮಾಡಿದೆ. ಅದಾದ್ಮೇಲೆ ಡಿಪ್ಲೊಮಾ ಆದ್ಮೇಲೆ ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಕೂಡ ನಾನು ಕುಶಾಲನಗರದಲ್ಲಿರುವ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲೇ ಮಾಡಿದ್ದು. ಹಾಗೆ ಯಾವ ಬ್ರಾಂಚ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ಅಲ್ಲಿ ಇಂಜಿನಿಯರಿಂಗ್ ಆಗಿದೆ. ಇವಾಗ ನಿಮಗೆಲ್ಲ ಗೊತ್ತಾಯ್ತಲ್ಲ ನಾನು ಏನು ಓದಿದ್ದೀನಿ, ನಾನು ಯಾವ ಊರು, ನನ್ನ ಹೆಸರೇನು ಅಂತ ಹೇಳಿ. ಹಾಗೆ ತುಂಬಾ ಜನ ಏನ್ ಕೇಳ್ತಿದ್ದಾರೆ ಅಂದ್ರೆ ಉದಯ್ ಅವ್ರದ್ದು ಊರು ಯಾವುದು, ಏನು ಓದಿದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಇವಾಗ ಒಂದು ಮ್ಯೂಸಿಕ್ ಹಾಕ್ತೀನಿ. ಆ ಮ್ಯೂಸಿಕ್ ಕೇಳಿಸ್ಕೊಂಡು ನೀವು ಅವ್ರು ಯಾವ ಊರವರು ಅಂತ ಗೆಸ್ ಮಾಡಿ, ಆಮೇಲೆ ಮಧ್ಯದಲ್ಲಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡ್ತಾ ಇರಿ. ನೆಕ್ಸ್ಟ್ ಕ್ವೆಶನ್ ಮದನ್ ಅವ್ರು ಕೇಳ್ತಿದ್ದಾರೆ, ನಾವು ಕಡಿಮೆ ಖರ್ಚಿನಲ್ಲಿ ಜರ್ಮನಿಗೆ ಬರೋಕ್ಕೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ. ಖಂಡಿತವಾಗ್ಲೂ ಮದನ್ ಅವರೇ ಟ್ರೈ ಮಾಡ್ತೀವಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಕ್ಕೆ. ಯಾವ ಟೈಮಲ್ಲಿ ಬಂದರೆ ಕಡಿಮೆ ಖರ್ಚಾಗುತ್ತೆ, ಯಾವ ಟೈಮ್ ಬೆಸ್ಟ್ ಇರುತ್ತೆ, ಸೊ ಇದನ್ನೆಲ್ಲ ಹೇಳ್ತೀನಿ, ಒಂದು ವಿಡಿಯೋ ಮಾಡ್ತೀನಿ ಖಂಡಿತ. ಹ್ಯಾವ್ ಯು ಎವರ್ ವಿಸಿಟೆಡ್ ವಿಂಡೋ ಸಿಟಿ ಇನ್ ಜರ್ಮನಿ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಐಡಿಯಾ ಕೂಡ ಇರಲಿಲ್ಲ. ಸೊ ನೀವು ಕೇಳಿದ ಮೇಲೇ ಗೊತ್ತಾಗಿದ್ದು ಈ ಥರ ಒಂದು ಸಿಟಿ ಇದೆ ಅಂತ ಹೇಳಿ. ಸೊ ವಿಸಿಟ್ ಮಾಡಿಲ್ಲ, ನೋಡೋಣ ಮುಂದೆ ಚಾನ್ಸ್ ಸಿಕ್ಕಿದ್ರೆ ವಿಸಿಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್ ಯಾರು ಕೇಳ್ತಿದ್ದಾರೆ ಅಂದರೆ ಐ ಆಮ್ ಸಂಗಮೇಶ್ ಅಂತ ಹೇಳಿ. ಸೊ ನಾನಲ್ಲ, ಅವರು ಸಂಗಮೇಶ್ ಅವ್ರು ಕೇಳ್ತಿದ್ದಾರೆ, ನೀವು ಜರ್ಮನಿಯಲ್ಲೇ ಸೆಟಲ್ ಆಗ್ತೀರಾ ಅಥವಾ ಕರ್ನಾಟಕಕ್ಕೆ ಬರ್ತೀರಾ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ಇಲ್ಲಿ ಕೆಲಸ ಮಾಡ್ತಿದ್ದೀವಿ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ವೆಶನ್ ಬಸವರಾಜ್ ಅವ್ರು ಕೇಳ್ತಿದ್ದಾರೆ, ನನಗೂ ಸುತ್ತಾಡೋಕ್ಕೆ ಇಷ್ಟ, ಆದರೆ ಏನು ಮಾಡಲಿ ದುಡ್ಡಿಲ್ಲ, ಏನಾದರೂ ಬಜೆಟ್ ಟ್ರಿಪ್ ಪ್ಲ್ಯಾನ್ ಇದ್ದರೆ ಹೇಳ್ತೀರಾ ಫಾರಿನ್ ಕಂಟ್ರಿ ಅಂತ ಹೇಳಿ. ಸೊ ಬಸವರಾಜ್ ಅವರೇ, ನಮ್ಮ ಇಂಡಿಯಾ ಸುತ್ತಮುತ್ತನೇ ತುಂಬಾನೇ ಕಂಟ್ರೀಸ್ಗಳಿದೆ. ನೀವು ಕಡಿಮೆ ದುಡ್ಡಿನಲ್ಲಿ ಹೋಗಿ ಬರ್ಬೋದು. ಶ್ರೀಲಂಕಾ ಇದೆ, ದುಬೈ ಇದೆ, ಈ ಥರ ತುಂಬ ಕಂಟ್ರೀಸ್ಗಳಿದೆ. ಹಾಗೆ ಯುರೋಪ್ ನೋಡ್ಬೇಕಂತ ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ಅಜರ್ಬೈಜಾನ್ ಇದೆ, ಕಜಾಕ್ಸ್ತಾನ್ ಇದೆ. ಸೊ ಈ ಥರ ತುಂಬ ಕಂಟ್ರೀಸ್ಗಳಿದೆ. ನೆಕ್ಸ್ಟ್ ಕ್ವೆಶನ್ ಮ್ಯಾಟ್ ಸ್ಟೈಲಿಸ್ಟ್ ಅವ್ರು ಕೇಳ್ತಿದ್ದಾರೆ, ಯುವರ್ ಲಾಂಗ್ ಹೇರ್ ಸೀಕ್ರೆಟ್ಸ್ ಆರ್ ಟಿಪ್ಸ್ ಅಂತ ಹೇಳಿ. ಸೊ ಸೀರಿಯಸ್ಲಿ ಏನೂ ಸೀಕ್ರೆಟ್ಸ್ ಇಲ್ಲ, ಮತ್ತು ಟಿಪ್ಸ್ ಏನು ಕೊಡೋದು ಅಂದರೆ ನಾನು ಏನು ಯೂಸೇ ಮಾಡಲ್ಲ, ಏನು ಇದೆಲ್ಲ ಫುಲ್ ನ್ಯಾಚುರಲ್. ಸೊ ನಾನು ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಲ್ಲ. ಸೊ ಉದ್ದ ಹೇರ್ ಇಷ್ಟ ನನಗೆ. ಸೊ ಹಂಗಾಗಿ ಇಷ್ಟುದ್ದ ಇದೆ. ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಾದ್ರೆ ಕಟ್ ಮಾಡಿಸ್ಕೊಂಡ್ಬಂದೆ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಇನ್ನೂ ಕೂದಲು ಉದ್ದ ಇತ್ತು. ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ನೋಡಿ ಎಷ್ಟು ಉದ್ದ ಇತ್ತು ಅಂತೇಳಿ. ತುಂಬಾ ಉದ್ದ ಇತ್ತು, ಇವಾಗ ಸ್ವಲ್ಪ ಶಾರ್ಟ್ ಆಗಿದೆ. ಟಿಪ್ಸ್ ಏನಂದರೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿ. ನೆಕ್ಸ್ಟು ಪರಿ ಅವ್ರು ಕೇಳ್ತಿದ್ದಾರೆ, ಏನು ಕೇಳ್ತಿಲ್ಲ ಆ್ಯಕ್ಚುಲಿ, ಅವರು ಲಾಟ್ಸ್ ಆಫ್ ಲವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ನಿಮಗೂ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ನಿವೇದಿತಾ ಅವ್ರು ಕೇಳ್ತಿದ್ದಾರೆ, ಹೌ ಅಬೌಟ್ ಸ್ಕೋಪ್ ಆಫ್ ಜಾಬ್ಸ್ ಇನ್ ಫಾರಿನ್ ಬೇಸ್ಡ್ MSc ಇನ್ ಕೆಮಿಸ್ಟ್ರಿ ಅಂತ ಹೇಳಿ. ನಿವೇದಿತಾ ಅವರೇ, ಸಾರಿ ಇದ್ರ ಬಗ್ಗೆ ನಮಗೆ ಅಷ್ಟೊಂದು ಐಡಿಯಾಸ್ ಇಲ್ಲ. ಸೊ ನೀವೇನೇ ಚೆಕ್ ಮಾಡ್ಬೋದು ಲಿಂಕ್ಡ್ಇನಲ್ಲಿ, ಮತ್ತು ಸ್ಟೆಪ್ ಸ್ಟೋನ್, ಜಿಂಕ್, ಈ ಥರ ವೆಬ್ಸೈಟ್ಗಳಿದೆ, ಜರ್ಮನ್ ಬೇಸ್ಡ್ ವೆಬ್ಸೈಟ್ಗಳು. ಸೊ ಅದ್ರಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಹೇಗಿದೆ ಜಾಬ್ ಮಾರ್ಕೆಟ್, ಹೇಗಿದೆ ಸ್ಕೋಪ್ ಹೇಗಿದೆ, ಅದೆಲ್ಲ ಚೆಕ್ ಮಾಡ್ಕೋಬೋದು. ಬೇಕಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಕಿಶೋರ್ ಅವ್ರು ಕೇಳ್ತಿದ್ದಾರೆ, ಹೌ ಮೆನಿ ಕಂಟ್ರೀಸ್ ನೀವು ಟ್ರಾವೆಲ್ ಮಾಡಿದ್ದೀರಾ ಅಂತ ಹೇಳಿ. ಸೊ ಕಿಶೋರ್ ಅವರೇ, ಸದ್ಯಕ್ಕೆ ನಾವಿಬ್ಬರು ಒಟ್ಟಿಗೆ 13 ಕಂಟ್ರೀಸ್ಗೆ ಟ್ರಾವೆಲ್ ಮಾಡಿದ್ದೀವಿ ಇಲ್ಲಿವರೆಗೂ. ನೆಕ್ಸ್ಟ್ ಅವರೇನೆ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ, ವಾಟ್ ಡು ನಾಟ್ ಲೈಕ್ ಅಬೌಟ್ ಜರ್ಮನಿ ಅಂತ ಹೇಳಿ.
ಆ್ಯಕ್ಚುಲಿ ಜರ್ಮನಿ ಚೆನ್ನಾಗಿದೆ, ಏನು ಒಂದು ಇಷ್ಟ ಆಗಲ್ಲ ನನಗೆ ಅಂತ ಹೇಳಿದರೆ, ಬಟ್ ತುಂಬ ಜನ ಕೇಳಿದ್ರೆ ವಿಂಟರ್ ಅಂತ ಹೇಳ್ತಾರೆ. ಬಟ್ ಅದು ಕಾಮನ್ ಅಲ್ಲ, ಅಂದರೆ 3 ತಿಂಗಳು ವಿಂಟರ್ ಇರುತ್ತೆ, 3 ತಿಂಗಳು ಸಮ್ಮರ್ ಇರುತ್ತೆ, 3 ತಿಂಗಳು ಏನೋ ಫಾಲ್ ಇರುತ್ತೆ, ಈ ಥರ ಅದಂತೂ ಕಾಮನ್ ಮುಂಚೆನೇ ಗೊತ್ತಿದ್ದೇನೆ. ಬಟ್ ಎಕ್ಸ್ಟ್ರಾ ಇಲ್ಲಿ ಏನು ಇಷ್ಟ ಆಗದೆ ಇರೋದು ಏನಿದೆ ಅಂತ ಹೇಳಿದ್ರೆ, ಸಮ್ಮರಲ್ಲಿ ಕೂಡ ಚಳಿ ಆಗುತ್ತೆ, ಅದೊಂದು ಇಷ್ಟ ಆಗಲ್ಲ ನೋಡಿ. ಇರೋದೇ 3 ತಿಂಗಳು ಸಮ್ಮರು, ಆ 3 ತಿಂಗಳು ಸಮ್ಮರಲ್ಲೂ ಗಾಳಿ ಅಂತೆ, ಮಳೆ ಅಂತೆ, ಚಳಿ ಅಂತೆ, ಸೊ ಅದೊಂದು ಇಷ್ಟ ಆಗಲ್ಲ. ಪ್ರವೀಣ್ ಅವ್ರು ಕೇಳ್ತಿದ್ದಾರೆ ನೀವೇನು ಜಾಬ್ ಮಾಡ್ತಿರೋದು ಅಂತ. ಸೊ ಪ್ರವೀಣ್ ಅವರೇ, ಸದ್ಯಕ್ಕೆ ನಾನೇನು ಜಾಬ್ ಮಾಡ್ತಿಲ್ಲ, ಮುಂಚೆ ಮಾಡ್ತಿದ್ದೆ ಇಂಡಿಯಾದಲ್ಲಿದ್ದಾಗ, ಇವಾಗ ಏನೂ ಮಾಡ್ತಿಲ್ಲ. ನೆಕ್ಸ್ಟ್ ಕಿಶೋರ್ ಅವ್ರು ಕೇಳ್ತಿದ್ದಾರೆ ಟೆಲ್ ಮಿ ಅಬೌಟ್ ದ ಡಿಸ್ಟ್ರಿಕ್ಟ್ ಯು ಬಿಲಾಂಗ್ ಟು ಕರ್ನಾಟಕ ಆ್ಯಂಡ್ ವಾಟ್ ಇಟ್ಸ್ ಸ್ಪೆಷಲ್ ಅಂತ ಹೇಳಿ. ಕೂರ್ಗ್ ಅಂದ ತಕ್ಷಣ ಗೊತ್ತಾಗುತ್ತೆ ಎಲ್ರಿಗೂ ಏನು ಸ್ಪೆಷಲ್ ಅಂತ ಹೇಳಿ. ಏನು ಹೇಳಿ? ಕಾಫಿ. ಸೊ ಕಾಫಿ ಫೇಮಸ್ ಇದೆ. ನೆಕ್ಸ್ಟ್ ಪವನ್ ಹೆಚ್ ಗೌಡ್ ಅವ್ರು ಹೇಳ್ತಿದ್ದಾರೆ ನಿಮ್ಮನ್ನ ನೋಡಿದರೆ ಖುಷಿ ಆಗುತ್ತೆ ಸಿಸ್ಟರ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ. ನೆಕ್ಸ್ಟ್ ಕ್ವೆಶನ್ ಶ್ರೇಯಾ ಶಿವಕುಮಾರ್ ಅವ್ರು ಕೇಳ್ತಿದ್ದಾರೆ ಯುವರ್ ಫ್ಯಾಷನ್ ಸೆನ್ಸ್ ಇಸ್ ಫ್ಯಾಬ್ಯುಲಸ್, ವೇ ಡು ಯು ಟೇಕ್ ಇನ್ಸ್ಪಿರೇಷನ್ ಫಾರ್ ಯುವರ್ ಔಟ್ಫಿಟ್ಸ್ ಅಂತ ಹೇಳಿ. ಥ್ಯಾಂಕ್ ಯು ಶ್ರೇಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿಂದ ಇನ್ಸ್ಪಿರೇಷನ್ನ ತೊಗೊತೀನಿ ಅಂತ ಹೇಳಿದ್ರೆ ಒಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾಯಿಂದನೇ. ನೆಕ್ಸ್ಟ್ ಗರುಡ ಅವ್ರು ಹೇಳ್ತಿದ್ದಾರೆ ನಿಮಗೆ ಕ್ವಶನ್ ಕೇಳೋದಕ್ಕಿಂತ ನಿಮ್ಮ ಜೋಡಿ ಜೊತೆ ಪುಟ್ಟ ಮಗು ಜೊತೆ ಟ್ರಾವೆಲ್ ವ್ಲಾಗಲ್ಲಿ ನೋಡೋದೇ ಚಂದ, ಗುಡ್ ಪೇರ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಗರುಡ ಅವರೇ, ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟು ಪ್ರಜ್ವಲ್ ಅವ್ರು ಕೇಳ್ತಿದ್ದಾರೆ ವ್ಲಾಗ್ ಎಡಿಟಿಂಗ್ ಬಗ್ಗೆ ತಿಳಿಸಿ ಅಂತ ಹೇಳಿ. ಆ್ಯಕ್ಚುಲಿ ಇದ್ರ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಪ್ರಜ್ವಲ್ ಅವರಿಗೆ ಹಾಗೆ ಇನ್ನೊಬ್ರು ಇದ್ದಾರೆ ಭರತ್ ಅಂತ ಹೇಳಿ. ಸೊ ಇವರಿಬ್ಬರಿಗೂ ಈ ವಿಡಿಯೋ ಮುಖಾಂತರ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಪ್ರತಿ ವಿಡಿಯೋ ನೋಡ್ತಾರೆ, ಪ್ರತಿಯೊಂದು ವಿಡಿಯೋ ನೋಡಿ ಕಮೆಂಟ್ ಹಾಕ್ತಾರೆ. ಸೊ ಇದೇ ರೀತಿ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ವ್ಲಾಗ್ ಎಡಿಟಿಂಗ್ ಬಗ್ಗೆ ಹೇಳೋದಾದರೆ ಜಾಸ್ತಿ ಏನಿಲ್ಲ, ಫೈನಲ್ ಕಟ್ ಪ್ರೋ ಯೂಸ್ ಮಾಡ್ತೀನಿ ಅಷ್ಟೇ. ಸಿಂಪಲ್ ಎಡಿಟಿಂಗು, ಏನು ಜಾಸ್ತಿ ಏನು ಗೊತ್ತಿಲ್ಲ ನನಗೆ. ನೆಕ್ಸ್ಟು ರೇವಣ್ ಅವ್ರು ಕೇಳ್ತಿದ್ದಾರೆ ನೀವು ಇನ್ನು ಜರ್ಮನಿ ಬಿಟ್ಟು ಬರಲ್ವಾ, ಅವ್ರ ಅದರ್ ಕಂಟ್ರೀಸ್ಗೆ ಹೋಗ್ತೀರಾ ಅಂತ ಹೇಳಿ. ಇದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ನಾವು, ಸೊ ಸದ್ಯಕ್ಕೆ ಇಲ್ಲೇ ಇರ್ತೀವಿ. ನೆಕ್ಸ್ಟು ಹೊಸಮನೆಯವ್ರು ಕೇಳ್ತಿದ್ದಾರೆ ಅಲ್ಲಿನ ಶಾಲೆ ಕಾಲೇಜುಗಳ ಬಗ್ಗೆ ವಿಡಿಯೋ ಮಾಡಿ ಶಿಕ್ಷಣದ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂತ ನೋಡಬೇಕು ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದರೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶನ್ ಅಥವಾ ಟಾಪಿಕ್ ವಿಡಿಯೋ ಮಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ 1 ಇಯರಿಂದ ತುಂಬಾ ಜನ ಕೇಳ್ತಿರೋದೇನೆಂದರೆ ಇಲ್ಲಿನ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ. ಸೊ ನಾನು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಏನೂ ನಾಲೆಡ್ಜ್ ಇರಲಿಲ್ಲ. ವಿತೌಟ್ ನಾಲೆಡ್ಜ್ ಎಲ್ಲಿಂದನೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಬಂದು ವಿಡಿಯೋ ಮಾಡೋದು ಅಷ್ಟೊಂದು ಸರಿ ಅನಿಸ್ಲಿಲ್ಲ ನನಗೆ. ಸೊ ಹಂಗಾಗಿ ಮಾಡಿರಲಿಲ್ಲ. ಬಟ್ ಇವಾಗ ರೆಡಿ ಆಗಿದ್ದೀನಿ. ಏನಕ್ಕಂದರೆ ಸಿಆರ್ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟಾಗಿ 1 ಇಯರ್ ಆಯಿತು. ಸೊ ಇವಾಗ ನನಗೆ ಇಲ್ಲಿನ ಸ್ಕೂಲ್ಗಳ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಡ್ಜ್ ಬಂದಿದೆ. ಸೊ ಇವಾಗ ಮಾಡ್ಬೋದು ಅಂತ ನನಗೂ ಕೂಡ ಅನಿಸಿದೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಇಲ್ಲಿನ ಸ್ಕೂಲ್ಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಯಾವ ಥರ ಇರುತ್ತೆ, ಏನೇನು ಸಿಸ್ಟಮ್ ಇದೆ, ಏನೇನು ವ್ಯವಸ್ಥೆ ಇದೆ, ಅದನ್ನೆಲ್ಲ ಒಂದು ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ನೆಕ್ಸ್ಟ್ ಪಲ್ಲವಿ ಅವ್ರು ಕೇಳ್ತಿದ್ದಾರೆ ಹೌ ಆರ್ ಯು ಡೂಯಿಂಗ್ ಅಂತೇಳಿ. ನಾವು ತುಂಬಾ ಚೆನ್ನಾಗಿದ್ದೀವಿ ಪಲ್ಲವಿ ಅವರೇ, ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಐ ಹೋಪ್ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ. ಚಾಂದಿನಿ ಗೌಡ್ ಅವ್ರು ಕೇಳ್ತಿದ್ದಾರೆ ಹೌ ಮಚ್ ಮನಿ ಡು ಯು ಮೇಕ್ ಫಾರ್ ಯುವರ್ ವಿಡಿಯೋಸ್. ಸೀರಿಯಸ್ಲಿ ಎಷ್ಟು ಲಕ್ಷ ಬರ್ತಿದೆ ಗೊತ್ತಾ? ಈಗಲೇ ಹೇಳಲ್ಲ, ಯಾಕೆ ಹೇಳಿ, ಇವಾಗಲೇ ಹೇಳಿದ್ರೆ ನೀವೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ವಿಡಿಯೋ ನೋಡೋದು. ಸೊ ವಿಡಿಯೋ ಕೊನೆಯಲ್ಲಿ ನಮಗೆ ಎಷ್ಟು ಬರ್ತಿದೆ ಅಂತ ತಿಳಿಸ್ತೀನಿ, ಮಿಸ್ ಮಾಡ್ದಂಗೆ ನೋಡಿ. ಬನ್ನಿ ಇವಾಗ ಮುಂದಿನ ಕ್ವೆಶನ್ಗೆ ಹೋಗೋಣ. ಸಂಪು ಅವ್ರು ಕೇಳ್ತಿದ್ದಾರೆ ಫೇವ್ರೆಟ್ ಫುಡ್. ನನಗೆ ಫೇವ್ರೆಟ್ ಫುಡ್ ಅಂತ ಯಾವುದೂ ಇಲ್ಲ, ವೆಜ್ ಏನೇ ಕೊಟ್ರು ಖುಷಿ ಖುಷಿಯಿಂದ ತಿಂತೀನಿ. ರೊಟ್ಟಿ, ಅನ್ನ, ಸಾಂಬಾರು, ಪುಳಿಯೋಗರೆ, ದೋಸೆ ಈ ಥರ ಎಲ್ಲ ನನಗೆ ತುಂಬಾ ಇಷ್ಟ. ಸೊ ಫೇವ್ರೆಟ್ ಅಂತ ಏನಿಲ್ಲ, ಬಟ್ ಸ್ವೀಟ್ಸ್ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟು ಆಶೀಶ್ ಅವ್ರು ಕೇಳ್ತಿದ್ದಾರೆ ಔಟ್ ಆಫ್ ದ ಪೇರೆಂಟಿಂಗ್ ಇನ್ ಜರ್ಮನಿ ಇಫ್ ಬೋತ್ ಆರ್ ವರ್ಕಿಂಗ್ ಆ್ಯಂಡ್ ಆಲ್ಸೋ ಫೆಸಿಲಿಟೀಸ್ ಫಾರ್ ಚೈಲ್ಡ್ ಅಂತೇಳಿ. ಸೊ ಇಲ್ಲಿ ಫಸ್ಟು ಚೈಲ್ಡ್ ಫೆಸಿಲಿಟೀಸ್ ಬಗ್ಗೆ ಮಾತಾಡೋದಾದರೆ ತುಂಬಾ ಚೆನ್ನಾಗಿದೆ ಫೆಸಿಲಿಟೀಸ್. ಹಾಗೆ ಹೇಗಿದೆ ಪೇರೆಂಟಿಂಗ್ ಅಂತ ಹೇಳಿದ್ರೆ, ಇಬ್ಬರು ವರ್ಕ್ ಮಾಡ್ತಿದ್ರೆ ಒಬ್ವಿಯಸ್ಲಿ ಇಲ್ಲೇ ಆಗಿರ್ಬೋದು, ಇಂಡಿಯಾದಲ್ಲೇ ಆಗಿರ್ಬೋದು, ಟಫ್ ಇದ್ದೇ ಇರುತ್ತೆ. ಯಾಕಂದರೆ ಬೆಳಿಗ್ಗೆ ಪ್ರತಿಯೊಂದೂ ಮಾಡ್ಕೋಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚಿಗೆ ಪ್ರಿಪೇರ್ ಮಾಡ್ಕೊಬೇಕು, ಮತ್ತು ಮಗುನ ರೆಡಿ ಮಾಡಿ ಸ್ಕೂಲಿಗೆ ಬಿಡಬೇಕು, ಮತ್ತು ಬರಬೇಕು ಕೆಲಸ. ಸೊ ಇಲ್ಲಾಗಲಿ ಅಥವಾ ಇಂಡಿಯಾದಲ್ಲಾಗಲಿ ಟಫ್ ಇದ್ದೇ ಇರುತ್ತೆ ಪೇರೆಂಟಿಂಗ್. ಬಟ್ ಒಂದು ಅಡ್ವಾಂಟೇಜ್ ಏನಿದೆ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ನಮ್ಮ ಪೇರೆಂಟ್ಸ್ ಇರ್ತಾರೆ, ಅಜ್ಜಿ ತಾತ, ಎಲ್ರ ಮನೇಲೂ ಇಲ್ಲದೆ ಇರ್ಬೋದು. ಯಾಕಂದರೆ ಕೆಲವರು ಸಿಟಿಗಳಲ್ಲೆಲ್ಲ ಇದ್ದರೆ ಅವರು ಕೂಡ ಅವರೇ ಎಲ್ಲ ನೋಡ್ಕೋಬೇಕಾಗಿರುತ್ತೆ. ಬಟ್ ಊರ ಕಡೆ ಇದ್ದವರಿಗೆಲ್ಲ ಅಜ್ಜಿ ತಾತ ಇರ್ತಾರೆ, ಸೊ ಅವರು ನೋಡ್ಕೊಂಡು. ನೆಕ್ಸ್ಟ್ ಕ್ವೆಶನ್ ಲಿಖಿತಾ ಗೌಡ ಅವ್ರು ಕೇಳ್ತಿದ್ದಾರೆ ಸಿಸ್ ವಾಟ್ಸ್ ಯುವರ್ ಹಸ್ಬೆಂಡ್ ಜಾಬ್ ದೇರ್ ಆ್ಯಂಡ್ ಹೌ ಹಿ ಗಾಟ್ ಇನ್ ಟು ದಟ್ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಅವರು ಡಿಸೈನ್ ಇಂಜಿನಿಯರು, ಏರೋನಾಟಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೇಗೆ ಇಲ್ಲಿಗೆ ಬಂದರು ಅಂತ
ಹೇಳಿದ್ರೆ ಇಲ್ಲಿ ವೇಕೆನ್ಸೀಸ್ ಇತ್ತು, ಅಪ್ಲೈ ಮಾಡಿದ್ರು, ಜಾಬ್ ಆಯಿತು, ಇಲ್ಲಿಗೆ ಬಂದರು. ನೆಕ್ಸ್ಟ್ ರಾಮ್ ಅವ್ರು ಕೇಳ್ತಿದ್ದಾರೆ, ನಿಮ್ಮ ಯಜಮಾನರು ಯಾವ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಎಷ್ಟು ಪೇಮೆಂಟ್ ಇದೆ ಪ್ರತಿ ತಿಂಗಳು ಅಂತ. ನಾನು ಹೇಳಿದ್ನಲ್ಲ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ, ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ಎಷ್ಟು ಪೇಮೆಂಟ್ ಇದೆ ಅಂತ ಹೇಳಿ ಸೀರಿಯಸ್ಲಿ ನನಗೂ ಗೊತ್ತಿಲ್ಲ. ನಾನು ಏನು ಕೇಳಕ್ಕೆ ಹೋಗಿಲ್ಲ ಎಷ್ಟಿದೆ ಏನು ಅಂತ ಹೇಳಿ, ಇದುವರೆಗೂ ಯಾವತ್ತೂ ಕೇಳಿಲ್ಲ ಅವರಿಗೆ ಸೀರಿಯಸ್ಲಿ ಎಕ್ಸಾಕ್ಟ್ ಎಷ್ಟು ಬರ್ತಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಸೊ ಕೇಳೋದು ಅಷ್ಟೊಂದು ಸರಿಯಲ್ಲ ಅನ್ನಿಸ್ತು, ಸೊ ಹಂಗಾಗಿ ನಾನೇನು ಕೇಳಿಲ್ಲ. ಬಟ್ ಒಳ್ಳೆ ಪೇಮೆಂಟ್ ಇದೆ. ಇಷ್ಟು ಹೆಸರು ವಾಸಿ ಅವ್ರು ಕೇಳ್ತಿದ್ದಾರೆ. ಏನು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಇವ್ರದ್ದು ಹೆಸರಲ್ಲ, ಆ್ಯಕ್ಚುಲಿ ಪ್ರೊಫೈಲ್ ನೇಮು ಹೆಸರು ವಾಸಿ ಅಂತೇಳಿ. ಸೊ ಅವ್ರೇನು ಕೇಳ್ತಿದ್ದಾರೆ ಅಂದರೆ, ಕ್ಯಾನ್ ಐ ಗೆಟ್ ರೆಫರೆನ್ಸ್ ಇನ್ ಯುವರ್ ಹಸ್ಬೆಂಡ್ ಕಂಪನಿ, ಈಸ್ ಜರ್ಮನ್ ಮ್ಯಾಂಡೇಟರಿ ಇನ್ IT ಅಂತ ಹೇಳಿ. ನೀವು ಜರ್ಮನ್ ಮ್ಯಾಂಡೇಟರಿನ IT-ಗೆ ಅಂತ ಕೇಳ್ತಿರೋದು ನೋಡೇ ಗೊತ್ತಾಗುತ್ತೆ ನೀವು IT-ಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ. IT-ಗೆ ಜರ್ಮನ್ ಮ್ಯಾಂಡೇಟರಿನ ಅಂತ ಕೇಳಿದ್ರೆ ಏನು ಮ್ಯಾಂಡೇಟರಿ ಏನಿಲ್ಲ, ಇಂಗ್ಲಿಷ್ ಸ್ಪೀಕಿಂಗ್ ಜಾಬ್ಸ್ ಕೂಡ ಸಿಗುತ್ತೆ, ಅದು ಕೂಡ ಟ್ರೈ ಮಾಡ್ಬೋದು. ಬಟ್ ಜರ್ಮನ್ ಗೊತ್ತಿದ್ರೆ ಅದೊಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಅಷ್ಟೇ. ನೆಕ್ಸ್ಟ್ ಲೋಕಿ ಅವ್ರು ಹೇಳ್ತಿದ್ದಾರೆ, ಸಿಯಾ ಇಸ್ ಮೈ ಫೇವ್ರೆಟ್ ಪರ್ಸನ್, ಸೋ ಇಂಟೆಲಿಜೆಂಟ್ ಅಂತೇಳಿ. ಥ್ಯಾಂಕ್ ಯು ಲೋಕಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅವಳ ಕಡೆಯಿಂದ ನಿಮಗೂ ಕೂಡ ಒಂದು ಹಾರ್ಟ್. ನೆಕ್ಸ್ಟ್ ಗುಣ ಅವ್ರು ಕೇಳ್ತಿದ್ದಾರೆ, ಕ್ಯಾನ್ ಯು ಗಿವ್ ಅ ಗೈಡ್ಲೈನ್ಸ್ ಟು ಸ್ಟಡಿ ಇನ್ ಜರ್ಮನಿ ಅಂತ ಹೇಳಿ. ಸೊ ಗುಣ ಅವರೇ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ಟೆಪ್ಸ್ ಟು ಸ್ಟಡಿ ಇನ್ ಜರ್ಮನಿ ಅಂತ ಹೇಳಿ. ಸೊ ನೀವೇನಾದ್ರೂ ಇಲ್ಲಿ ಸ್ಟಡಿ ಮಾಡೋದಕ್ಕೆ ಬರೋದಾಗಿದ್ರೆ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ. ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ. ಇಷ್ಟು ವೈರ್ಲೆಸ್ ಬ್ರೈನ್ ಅವ್ರ ಹೆಸರಲ್ಲ, ಅವ್ರದ್ದು ಇನ್ಸ್ಟಾಗ್ರಾಮ್ ID ಏನು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ, ವೈರ್ಲೆಸ್ ಬ್ರೈನ್ ಅಂತೆ. ಸೊ ಅವ್ರು ಏನು ಕೇಳ್ತಿದ್ದಾರೆ ಬನ್ನಿ ನೋಡೋಣ. ಏನು ಕೇಳ್ತಿದ್ದಾರೆ ಅಂದರೆ, ಐ ಆಮ್ ಪ್ಲಾನಿಂಗ್ ಟು ಸ್ವಿಚ್ ಮೈ ಜಾಬ್ ಟು ಜರ್ಮನಿ, ಸೊ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ವಿತ್ ದ್ಯಾಟ್, ಐ ಹ್ಯಾವ್ 3 years ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ. ನೀವು ಜರ್ಮನಿಯಲ್ಲಿ ಜಾಬ್ ಸರ್ಚ್ ಮಾಡ್ತಿದ್ರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಹೇಗೆ ಜಾಬ್ ಸರ್ಚ್ ಮಾಡೋದು ಅಂತ ಹೇಳಿ. ಆ ವಿಡಿಯೋನ ಚೆಕ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ವಿನಯ್ ಅವ್ರು ಹೇಳ್ತಿದ್ದಾರೆ, ಹಾಯ್ ಸಿಸ್ಟರ್, ಐ ಆಮ್ ಯುವರ್ ಫ್ಯಾನ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಅಖಿಲ್ ಅವ್ರು ಕೇಳ್ತಿದ್ದಾರೆ, ಟೆಲ್ ಅಸ್ ಅಬೌಟ್ ದ ಸ್ಟೋರಿ ಆಫ್ ಹೌ ಯು ಟು ಮೆಟ್ ಅಂತ ಹೇಳಿ. ಅಖಿಲ್ ಅವರೇ ಕೊನೆವರೆಗೂ ವಿಡಿಯೋ ನೋಡಿ, ಕೊನೆಯಲ್ಲಿ ಹೇಳ್ತೀನಿ. ಸಾಯಿ ಪವನ್ ಕುಮಾರ್ ಅವ್ರು ಕೇಳ್ತಿದ್ದಾರೆ, ಐ ವಾಂಟೆಡ್ ಟು ಮೂವ್ ಫ್ರಮ್ ಇಂಡಿಯಾ ಟು ಜರ್ಮನಿ, ಸೊ ವಾಟ್ ಅಬೌಟ್ ನರ್ಸಿಂಗ್ ಜಾಬ್ಸ್ ಅಂತ. ಹಾಗೆ ಇಸ್ ಇಟ್ ಜರ್ಮನ್ ಲ್ಯಾಂಗ್ವೇಜ್ ಇಸ್ ರಿಕ್ವೈರ್ಡ್ ಅಂತ ಕೇಳ್ತಿದ್ದಾರೆ. ಸಾಯಿ ಪವನ್ ಅವರೇ, ನೀವು ನರ್ಸಿಂಗ್ ಜಾಬ್ ಬಗ್ಗೆ ಕೇಳ್ತಿದ್ದೀರಾ. ಸೊ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಬರ್ಬೇಕಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಬನ್ನಿ. ತುಂಬಾನೇ ಸ್ಕೋಪ್ ಇದೆ ಜರ್ಮನಿಯಲ್ಲಿ ನರ್ಸಿಂಗ್ ಜಾಬ್ಸ್ ಬಗ್ಗೆ. ಲ್ಯಾಂಗ್ವೇಜ್ ಗೊತ್ತಿರಲೇಬೇಕು. ಸೊ ಲ್ಯಾಂಗ್ವೇಜ್ ಕಲ್ತಿಲ್ಲ ಅಂದ್ರೆ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ. ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಇದೆ, ಹಾಗೆ ಸ್ಕೋಪ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಐಸಿರಿ ಅವ್ರು ಕೇಳ್ತಿದ್ದಾರೆ, ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಬ್ಯೂಟಿ ಅಂಡ್ ಸ್ಕಿನ್ ಕೇರ್ ರೂಟೀನ್ ಮ್ಯಾಮ್. ಥ್ಯಾಂಕ್ ಯು ಐಸಿರಿ ಅವರೇ. ಸೀಕ್ರೆಟ್ ನಿಜವಾಗ್ಲೂ ಏನೂ ಇಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಎಕ್ಸ್ಟ್ರಾ ಕೇರ್ ಮಾಡಲ್ಲ. ಇನ್ನು ಮುಂದೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಆ್ಯಕ್ಚುಲಿ ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿವರೆಗೂ ಏನೋ ನನಗೋಸ್ಕರನೇ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ಇದನ್ನು ಟ್ರೈ ಮಾಡೋಣ, ಅದನ್ನು ಟ್ರೈ ಮಾಡೋಣ, ಈ ಥರ ಸ್ಕಿನ್ ಕೇರ್ ಟ್ರೈ ಮಾಡೋಣ, ಇದುವರೆಗೂ ಮಾಡಿಲ್ಲ. ನ್ಯಾಚುರಲ್. ಸೊ ನಾನೇನು ಎಕ್ಸ್ಟ್ರಾ ಟ್ರೈ ಮಾಡೋಕ್ಕೆ ಹೋಗೇ ಇಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅಷ್ಟೇ. ಬಟ್ ಇನ್ನು ಮುಂದೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನೆಕ್ಸ್ಟ್ ದೀಪ್ತಿ ಅವ್ರು ಕೇಳ್ತಿದ್ದಾರೆ, ವಿಚ್ ಸಿಟಿ ಇನ್ ಜರ್ಮನಿ ಆರ್ ಯು ಫ್ರಮ್ ಅಂತ ಹೇಳಿ. ಸೊ ನಾವು ಸ್ಟುಟ್ಗಾರ್ಟ್ ಪಕ್ಕ ಇದ್ದೀವಿ. ನಾವಿರೋ ಊರಿಗೆ ಸ್ವಲ್ಪ ದೊಡ್ಡ ಸಿಟಿ ಅಂದರೆ ಅದೇನೆ. ನೆಕ್ಸ್ಟ್ ಲಿಖಿತ್ ಅವ್ರು ಕೇಳ್ತಿದ್ದಾರೆ, ವಾಟ್ ಆರ್ ದ ಸಜೆಷನ್ಸ್ ಫಾರ್ ಯಂಗ್ ಕಪಲ್ಸ್ ಹೂ ಸ್ಟಾರ್ಟ್ ದೇರ್ ಲೈಫ್ ಜರ್ನಿ ಅಂತೇಳಿ. ಲಿಖಿತ್ ಅವರೇ, ಅಷ್ಟು ಸಜೆಷನ್ ಕೊಡೋ ಅಷ್ಟು ಏನು ದೊಡ್ಡವರಾಗಿಲ್ಲ ನಾವು. ಬಟ್ ಒಂದು ಚಿಕ್ಕ ಸಜೆಷನ್ಸ್ ಏನು ಕೊಡ್ಬೋದು ಅಂತ ಹೇಳಿದ್ರೆ, ಏನೋ ಹೈಡ್ ಮಾಡಬೇಡಿ, ಎಲ್ಲ ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡೋದಂತ ಹೇಳಿದ್ರೆ ಬರೀ ಬೇರೆ ಬೇರೆ ವಿಚಾರಗಳನ್ನ ಶೇರ್ ಮಾಡೋದಂತಲ್ಲ, ಮನೆ ಒಳಗೂ ಕೂಡ ಕೆಲಸಗಳನ್ನ ಶೇರ್ ಮಾಡ್ಕೊಳ್ಳಿ. ಅಡುಗೆ ಮಾಡೋದ್ರಲ್ಲಿ, ಕ್ಲೀನಿಂಗ್ ಮಾಡೋದ್ರಲ್ಲಿ, ಪ್ರತಿಯೊಂದರಲ್ಲೂ ಶೇರ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಜೀವನ. ನೆಕ್ಸ್ಟ್ ದ ಕಿಂಗ್ ಅವ್ರು ಕೇಳ್ತಿದ್ದಾರೆ, ವಿಚ್ ಕಂಟ್ರಿ ನೆಕ್ಸ್ಟ್ ಯು ವಾಂಟ್ ಟು ಗೋ ಅಂತೇಳಿ. ಫ್ರಾನ್ಸಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಒಂದು ಶಾರ್ಟ್ ಟ್ರಿಪ್ ಅಷ್ಟೇ. ಪ್ರಸನ್ನ ಅವರು ಕೇಳ್ತಿದ್ದಾರೆ, ಜರ್ಮನಿಯಿಂದ ವಾಪಸ್ ಹೋಗುವಾಗ ವಾಟ್ಸ್ ದ ಬೆಸ್ಟ್ ಗಿಫ್ಟ್ ಟು ಬೈ ಅಂತೇಳಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತೆ, ಅವರ ಇಂಟ್ರೆಸ್ಟ್ ಮೇಲೆ ನಾವು ಗಿಫ್ಟ್ಸ್ಗಳನ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ಒಬ್ಬರಿಗೆ ವಾಚ್ ಇಷ್ಟ ಇರುತ್ತೆ, ಒಬ್ಬರಿಗೆ ಶೂಸ್, ಜಾಕೆಟ್ ಈ ಥರ ಎಲ್ಲ ಇಷ್ಟ ಇರುತ್ತಲ್ವಾ. ಸೊ ಅವ್ರ ಇಂಟ್ರೆಸ್ಟ್ ಮೇಲೆ ನಾವು ಗಿಫ್ಟ್ಗಳನ್ನ ತೊಗೊಂಡು ಹೋಗ್ಬೋದು. ಹಾಗೆ ಒಂದು ಗಿಫ್ಟು ಮರಿದೆ ಏನು ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಚಾಕ್ಲೇಟ್ಸ್. ಯಾಕಂದರೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಸಿಗುತ್ತೆ, ಹಾಗೆ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಮರಿದೆ ತೊಗೊಂಡು ಹೋಗೋ ಗಿಫ್ಟ್ ಯಾವುದು ಅಂತ ಹೇಳಿದ್ರೆ ಚಾಕ್ಲೇಟ್ಸ್. ಬಾಕಿ ಎಲ್ಲ ಅವ್ರ ಮೇಲೆ ಡಿಪೆಂಡ್. ನೆಕ್ಸ್ಟ್ ಪ್ರಗತಿ ಅವರೇನೆ ಏನು ಹೇಳ್ತಿದ್ದಾರೆ
ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ನನಗೆ ನೀವು ಮಾತಾಡ್ತಿರುವ ವಿಡಿಯೋ ಎಲ್ಲ ತುಂಬಾ ಇಷ್ಟ ಅಕ್ಕ, ನಾವು ನಿಮ್ಮ ಜೊತೆಗೆ ಬಂದು ಪ್ಲೇಸ್ನ ನೋಡಿದ ಥರನೇ ಅನಿಸುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಪ್ರಗತಿ ಅವರೇ. ಹೀಗೆ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಅವರೇ ಇನ್ನೇನು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮದು ಓನ್ ಹೌಸ್ ಇರೋದಾ ಅಲ್ಲಿ ಅಂತ ಹೇಳಿ. ಇಲ್ಲ, ಸೊ ನಾವು ಬಾಡಿಗೆ ಮನೇಲಿರೋದು ಸದ್ಯಕ್ಕೆ. ಇಲ್ಲಿ ಬಾಡಿಗೆ ಮನೆ ಸಿಗೋದೇ ಸಖತ್ತು ಕಷ್ಟ, ಇನ್ನು ಓನ್ ಹೌಸಲ್ಲಿ ಹೇಳಿ. ಸೊ ಇನ್ನೂ ತಗೊಂಡಿಲ್ಲ, ಸದ್ಯಕ್ಕೆ ಬಾಡಿಗೆ ಮನೇಲಿದ್ದೀವಿ. ಇಷ್ಟು ಹೇಮಲತಾ ಅವ್ರು ಕೇಳ್ತಿದ್ದಾರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಕ್ವೆಶನ್. ಏನಂದರೆ, ಮನಿ ಬಾಕ್ಸ್ ಇಟ್ಟಿದಾಗ ನಿಮಗೆ ಯಾವತ್ತಾದರೂ ಮನಿ ಹಾಕದೆ ಏನಾದರೂ ತೊಗೊಂಡು ಹೋಗಿದ್ದಿದೆಯಾ ಅಂತ ಹೇಳಿ. ಖಂಡಿತವಾಗ್ಲೂ ಆ ಥರ ಯಾವತ್ತೂ ಮಾಡಿಲ್ಲ. ಸೊ ಆ ಯೋಚನೆ ಕೂಡ ಬಂದಿಲ್ಲ, ನಾವು ಹಂಗೆ ತೊಗೊಂಡು ಹೋಗ್ಬೋದು ದುಡ್ಡು ಹಾಕದೆ ಅಂತ ಹೇಳಿ. ಎಷ್ಟು ದಿನ ಅಂದರೆ ತುಂಬ ಸರಿ ನಾವು ಆ ಥರ ಪ್ಲೇಸ್ಗಳಲ್ಲಿ ತೊಗೊಂಡಿದ್ದೀವಿ, ಬಟ್ ಪ್ರತಿ ಸರಿನೂ ದುಡ್ಡು ಹಾಕೇ ಬಂದಿದ್ದೀವಿ. ನೆಕ್ಸ್ಟ್ ಮಹಾಲಕ್ಷ್ಮಿ ಅವ್ರು ಕೇಳ್ತಿದ್ದಾರೆ, ನಿಮ್ಮ ಯೂಟ್ಯೂಬ್ ಇನ್ಕಮ್ ಮತ್ತು ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು ಅಂತ ಹೇಳಿ. ಸೊ ಹಸ್ಬೆಂಡ್ ಸ್ಯಾಲ್ರಿ ನಾನು ಆಗಲೇ ಹೇಳಿದೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಬರ್ತಿದೆ ಅಂತ ಹೇಳಿ. ಹಾಗೆ ಯೂಟ್ಯೂಬ್ ಇನ್ಕಮ್ ಕೊನೆಯಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಅವರೇ ಕೇಳ್ತಿದ್ದಾರೆ, ನಿಮ್ಮ ಮಗು ಏಜ್ ಎಷ್ಟು ಅಂತ ಹೇಳಿ. ಸೊ ಸಿಯಂಗೆ ಇವಾಗ 4.25 ವರ್ಷ. ಸೊ ನೆಕ್ಸ್ಟ್ ಇಯರ್ ಫೆಬ್ರವರಿಗೆ ಅವಳಿಗೆ 5 ವರ್ಷ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಅನೂಪ್ ಮೈಲಾರಪ್ಪ ಅವರು ಕೇಳ್ತಿದ್ದಾರೆ, ಇಫ್ ಯು ಗೆಟ್ ಅ ಚಾನ್ಸ್ ಟು ಟೇಕ್ ಎನಿ ಟು ಈಚ್ ಫ್ರಮ್ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಟು ಜರ್ಮನಿ ಆನ್ ಅ ರೋಡ್ ಟ್ರಿಪ್, ಹೂ ವುಡ್ ಇಟ್ ಬಿ ಆ್ಯಂಡ್ ವೈ ಅಂತ ಹೇಳಿ. ಇವರು ಈ ಕ್ವೆಶನ್ 3 ಜನಕ್ಕೂ ಕೇಳ್ತಿದ್ದಾರೆ, ಅಂದರೆ 3 ಜನನೂ ಸಪ್ರೇಟ್ ಆನ್ಸರ್ ಮಾಡಿ ಅಂತ ಕೇಳ್ತಿದ್ದಾರೆ. ನನಗೆ ಕೇಳಿದ್ರೆ ಸಿಂಪಲ್ಲು, ನಮ್ಮಮ್ಮನ ಕರ್ಕೊಬರ್ತೀನಿ ಫ್ಯಾಮಿಲಿಯಿಂದ. ಹಾಗೆ ಫ್ರೆಂಡ್ಸಿಂದ ನನಗೆ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ, ಮ್ಯಾಕ್ಸಿಮಮ್ 4-5 ಜನ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ. ಸೊ ಅದರಲ್ಲಿ 2 ಅಮೇರಿಕಾದಲ್ಲಿದ್ದಾರೆ, ಒಬ್ಳು ದುಬೈಯಲ್ಲಿದ್ದಾಳೆ, ಇನ್ನಿರೋರಿಗೆ ಇನ್ನೊಂದು 2 ಇದ್ದಾರೆ. ಸೊ ಅವರಿಗೆ ರೋಡ್ ಟ್ರಿಪ್ ಎಲ್ಲ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಹಂಗಾಗಿ ನನ್ನ ತಮ್ಮನ ಕರ್ಕೊಂಬರ್ತೀನಿ ಫ್ರೆಂಡ್ ಪ್ಲೇಸಿಗೆ. ಹಾಗೆ ಇವಾಗ ಉದಯನ ಕೇಳೋಣ ಇರಿ, ಇಲ್ಲೇ ಕ್ಯಾಮ್ರಾ ಹಿಂದೆ ಕೂತಿದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ. ಗೊತ್ತಾಯ್ತಾ ಕ್ವೆಶನ್ ಕೇಳಿಸ್ಕೊಂಡ ಇರತ್ತಾ? ಅಲ್ಲಿ ಒಬ್ರನ್ನಷ್ಟೇ ಕರ್ಕೊಂಬರಕ್ಕಿರೋದು, ಯಾರಾದ್ರೂ ಒಬ್ರಾಗ್ಬೇಕು, ಐದರ್ ಅಮ್ಮ ಅವ್ರ ಪಪ್ಪ. ಓಕೆ, ಫ್ರೆಂಡ್ಸ್ ಇಂದ ಫ್ರೆಂಡ್ಸ್ ಅಲ್ಲಿ ನನ್ನ ಚೈಲ್ಡ್ಹುಡ್ ಅಲ್ಲಿ ಯಾರು ಸೈಕ್ಲಿಂಗ್ ಜೊತೆ ಬರ್ತಿದ್ರೆ ಅವ್ರನ್ನ ಸೊ ಇವರು ನೋಡಿ, ಇಲ್ಲಿ ಕೇಳಿದವ್ರನ್ನೇ ಗೆಸ್ ಮಾಡ್ಬೇಕಂತೆ. ಒಬ್ರು ಅಪ್ಪ ಅಮ್ಮಂಗೆ ಯಾರಿಗೆ ಇಷ್ಟ ಇರುತ್ತೋ ಇಬ್ರಿಗೂ ಆಫರ್ ಮಾಡ್ತಾರೆ, ಯಾರಾದ್ರೂ ಒಬ್ರು ಬನ್ನಿ ಅಂತ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬರ್ಬೋದು. ಸೊ ಇನ್ನೊಂದು ಅವ್ರ ಜೊತೆ ಅವ್ರ ಚೈಲ್ಡ್ಹುಡ್ ಅಲ್ಲಿ ಯಾರು ಸೈಕ್ಲಿಂಗ್ ಮಾಡಕ್ ಬರ್ತಿದ್ರು ಅವ್ರ ಜೊತೆ ಅವ್ರಂತೆ. ಸೊ ಗೆಸ್ ಮಾಡಿ, ನೀವು ಕ್ವಶನ್ ಕೇಳಿದವ್ರೆ ಗೆಸ್ ಮಾಡಿ ಆನ್ಸರು. ಹಾಗೆ ಸಿಯನ್ ಕೇಳೋಣ. ಚಿನಿ ಬಾಯ್ಲಿ, ನೀನು ಹಿಂಗೊಂದು ಕ್ವೆಶನ್ನು, ನೀನು ಇಂಡಿಯಾಯಿಂದ ಜರ್ಮನಿಗೆ ಯಾರನ್ನ ಕರ್ಸ್ಕೊಂತೀಯಾ? ಯಾರನ್ನ ಕರ್ಸ್ಕೊಳಕ್ಕೆ ಇಷ್ಟ ನಿಂಗೆ? ಆಶಿಕಾ ಅಂತೆ. ಓಕೆ, ಮತ್ತೆ ಫ್ಯಾಮಿಲಿಲಿ ಯಾರನ್ನ ಕರ್ಸ್ಕೊಂತೀಯಾ? ಯಾರು ಬೇಕು ನಿಂಗೆ? ಅವ್ರದ್ದು ಪುಷ್ಟ ಅಜ್ಜಿ, ಅವ್ರ ಮೈಸೂರು ಅಜ್ಜಿ ಮತ್ತೆ ಆಶಿಕನ್ ಕರ್ಸ್ಕೊಂತಾಳಂತೆ. ಸರಿ, ಆಟಾಡೋಗು, ಬಾಯ್ ಬಾಯ್ ಚಿನ್ನಿ. ನೆಕ್ಸ್ಟು ಮಧು ಅವ್ರು ಕೇಳ್ತಿದ್ದಾರೆ, ಓನ್ಲಿ ಯುರೋಪ್ ಕಂಟ್ರೀಸ್ ಟ್ರಾವೆಲ್ ಮಾಡ್ತೀರಾ ಅಥವಾ ಬೇರೆ ಕಂಟ್ರಿನ ಟ್ರಾವೆಲ್ ಮಾಡೋ ಪ್ಲಾನ್ ಇದೆಯಾ ಅಂತ ಹೇಳಿ. ಯುರೋಪ್ ಬಿಟ್ಟು ಬೇರೆ ಬೇರೆ ದೇಶಗಳನ್ನ ನೋಡೋ ಆಸೆ ನಮಗೂ ಇದೆ, ಟ್ರಾವೆಲ್ ಮಾಡ್ತೀವಿ ಬೇರೆ ಕಂಟ್ರಿಗಳಿಗೂ ಕೂಡ. ಇರೋ 196 ದೇಶಗಳಿಗೂ ಹೋಗೋ ಪ್ಲಾನ್ ಏನಿಲ್ಲ ನಮಗೆ, ಬಟ್ ಕಾಂಟಿನೆಂಟ್ಸ್ ಇದೆಯಲ್ಲ, 7 ಕಾಂಟಿನೆಂಟ್, ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ, ಹೋಗಬೇಕು ಅನ್ನೋ ಇಷ್ಟ ಇದೆ. ಸೊ ಟ್ರಾವೆಲ್ ಮಾಡ್ತೀವಿ ಬೇರೆ ದೇಶಗಳಿಗೂ ಕೂಡ. ನೆಕ್ಸ್ಟ್ ಕ್ವೆಶನ್ ಶಶಾಂಕ್ ಅವ್ರು ಕೇಳ್ತಿದ್ದಾರೆ, ಹೌ ಡಿಡ್ ಯು ಗೆಟ್ ಇನ್ ಟು ಜರ್ಮನಿ? ಯು ಸರ್ಚ್ ಜಾಬ್ಸ್ ದೇರ್ ಆರ್ ಟ್ರಾನ್ಸ್ಫರ್ ಫ್ರಮ್ ದ ಪಾಸ್ಟ್ ಕಂಪನಿ ಅಂತ ಹೇಳಿ. ಶಶಾಂಕ್ ಅವರು ಇವಾಗ ಏನು ಕೆಲಸ ಮಾಡ್ತಿದ್ದಾರೆ, ನನ್ನ ಹಸ್ಬೆಂಡ್ ಅದು ಪಾಸ್ಟ್ ಕಂಪ್ನಿಯಿಂದ ಕಳಿಸಿರೋದಲ್ಲ, ಸೊ ಇಲ್ಲಿ ಪರ್ಮನೆಂಟ್ ಎಂಪ್ಲಾಯಿ ಆಗಿದ್ದಾರೆ. ಇವರು ಏನೋ ಇಂಡಿಯಾದಲ್ಲೇ ಜಾಬ್ ಸರ್ಚ್ ಮಾಡ್ತಿದ್ದು. ಸೊ ಜಾಬ್ ಸರ್ಚ್ ಮಾಡ್ತಿದ್ರು, ಒಂದು ಏನೋ ತುಂಬ ಕಂಪ್ನಿಗಳಿಗೂ ಕೂಡ ಅಪ್ಲೈ ಮಾಡಿದ್ರು. ಏನು ಇಮಿಡಿಯೇಟ್ ಆಗಿ ಏನು ಸೆಲೆಕ್ಷನ್ ಎಲ್ಲ ಆಗಿಲ್ಲ, ರಿಜೆಕ್ಷನ್ಸ್ ಬಂತು. ಅದಾದ್ಮೇಲೆ ಟ್ರೈ ಮಾಡ್ತಾನೆ ಇದ್ರು. ಸೊ ಇವ್ರ ಪ್ರೊಫೈಲ್ ಒಂದ್ಸರಿ ಮ್ಯಾಚ್ ಆಯ್ತು, ಇವಾಗ ಏನು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ. ಸೊ ಇಂಟರ್ವ್ಯೂ ಕೊಟ್ಟರು, ಸೆಲೆಕ್ಟ್ ಆದ್ರು, ಆಮೇಲೆ ಇಲ್ಲಿಗೆ ಬಂದ್ವಿ ಅಷ್ಟೇ. ಬಟ್ ಇಂಡಿಯಾಯಿಂದನೇ ಸೆಲೆಕ್ಟ್ ಆಗಿರೋದು. ನೆಕ್ಸ್ಟ್ ಚರಿತಾ ಅವ್ರು ಹೇಳ್ತಿದ್ದಾರೆ, ಪ್ಲಾನ್ ಟು ಕಮ್ ಟು ಸ್ವೀಡನ್ ಅಂತ ಹೇಳಿ. ಖಂಡಿತ ಪ್ಲಾನ್ ಮಾಡ್ತೀವಿ ಸ್ವೀಡನ್ಗೆ ಬರೋದಕ್ಕೆ. ನೆಕ್ಸ್ಟ್ ಚೇತನ್ ಅವ್ರು ಕೇಳ್ತಿದ್ದಾರೆ, ವಿಚ್ ಪ್ಲೇಸ್ ಡು ಯು ಲೈಕ್ ದ ಮೋಸ್ಟ್ ಇನ್ ಕರ್ನಾಟಕ ಅಂತ ಹೇಳಿ. ಕರ್ನಾಟಕದಲ್ಲಿ ನನಗೆ ಯಾವ ಪ್ಲೇಸ್ ಇಷ್ಟ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನಾವು ಹುಟ್ಟಿ ಬೆಳೆದಿರೋ ಪ್ಲೇಸ್, ಅದಕ್ಕೊಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ. ಅದು ಬಿಟ್ಟು ನನಗೆ ಇಷ್ಟ ಆಗೋ ಊರು ಯಾವುದು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು. ನೆಕ್ಸ್ಟ್ ಹರ್ಷವರ್ಧನ್ ಅವ್ರು ಕೇಳ್ತಿದ್ದಾರೆ, ಯುವರ್ ನೇಟಿವ್ ಪ್ಲೇಸ್ ಇನ್ ಕರ್ನಾಟಕ ಅಂತೇಳಿ. ನನ್ನ ನೇಟಿವ್ ಪ್ಲೇಸ್ ಕೂರ್ಗ್. ಹಾಗೆ ಅವ್ರೇನು ಕೇಳ್ತಿದ್ದಾರೆ ಅಂದರೆ, ಗೈಡಸ್ ಅಬೌಟ್ ಹೈಯರ್ ಎಜುಕೇಷನ್ ಇನ್ ಜರ್ಮನಿ ಬ್ರೀಫ್ಲಿ ಆ್ಯಂಡ್ ಕ್ಲಿಯರ್ಲಿ ಅಂತ ಹೇಳಿ. ಹರ್ಷವರ್ಧನ್ ಅವರೇ, ನಾನು ಆಲ್ರೆಡಿ ಸ್ಟೆಪ್ಸ್ ಟು ಸ್ಟಡಿ ಇನ್ ಜರ್ಮನಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಕ್ಲಿಯರ್ ಆಗೇ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ ಆ ವಿಡಿಯೋನ.
ನೆಕ್ಸ್ಟ್ ಹರ್ಷ ಅವ್ರು ಕೇಳ್ತಿದ್ದಾರೆ ಯುವರ್ ಹಸ್ಬೆಂಡ್ ಊರು. ಎಷ್ಟು ಚೆನ್ನಾಗಿ ಗೆಸ್ ಮಾಡಿದ್ದೀರಾ ಕರೆಕ್ಟಾಗಿ, ಮ್ಯೂಸಿಕ್ ನೋಡಿ. ಸೊ ತುಂಬ ಜನ ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಮ್ಯೂಸಿಕ್ ಕೇಳಿ, ಆ ಮ್ಯೂಸಿಕ್ ಕೇಳಿದ ತಕ್ಷಣ ನಮಗೆಲ್ಲ ನೆನಪಾಗೋದು ಯಾವ್ದು ಹೇಳಿ, 7 ಸುತ್ತಿನ ಕೋಟೆ ಇರುವ ನಾಡು ಚಿತ್ರದುರ್ಗ. ಸೊ ನಮ್ಮ ಹಸ್ಬೆಂಡ್ ಊರು ಚಿತ್ರದುರ್ಗ, ಅವ್ರು ಪ್ರಾಪರ್ ಚಿತ್ರದುರ್ಗದವರೇನೆ. ಹಾಗೆ ಅವರ ಎಜುಕೇಶನ್ ಕಂಪ್ಲೀಟ್ ಆಗಿ ಇಂಜಿನಿಯರಿಂಗ್ ವರ್ಗು ಅವರು ಚಿತ್ರದುರ್ಗದಲ್ಲೇನೆ ಮಾಡಿರೋದು. ಸೊ ಪ್ರಮತ್ ಅವ್ರು ಕೇಳ್ತಿದ್ದಾರೆ ವಿಚ್ ಕಂಪನಿ ಇಸ್ ಯುವರ್ ಹಸ್ಬೆಂಡ್ ವರ್ಕಿಂಗ್, ಡಿಡ್ ಹಿ ಸ್ಟಡಿ ಇನ್ ಜರ್ಮನಿ ಅಂತ ಹೇಳಿ. ಸೊ ಅವರು ಇಂಡಿಯಾದಲ್ಲೇ ಇಂಜಿನಿಯರಿಂಗ್ ಮಾಡಿದ್ದು. ಹಾಗೆ ಅವ್ರು ಇವಾಗ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಏರೋನಾಟಿಕಲ್ ಫೀಲ್ಡ್ ಅಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ದರ್ಶನ್ ಅವ್ರು ಕೇಳ್ತಿದ್ದಾರೆ ನಿಮ್ ಲೈಫ್ ಜರ್ನಿಯಲ್ಲಿ ಮರೆಯಕ್ಕಾಗದೇ ಇರೋ ಹಾಗೆ ರೀಕ್ರಿಯೇಟ್ ಆಗದೆ ಇರೋ ಕ್ಷಣ ಯಾವುದು ಅಂತ ಹೇಳಿ. ಸೊ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ಕ್ಷಣ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಅಂತಲ್ಲ ತುಂಬಾನೇ ಜನ ಯಾರ್ಯಾರು ಮದರ್ಸ್ ಆಗಿದ್ದಾರೆ ಅವರ ಎಲ್ಲರ ಲೈಫಲ್ಲೂ ಮರೆಯೋಕ್ಕಾಗದೇ ಇರೋ ಕ್ಷಣ ಅಂದರೆ ಅವರ ಬೇಬೀಸ್ಗೆ ಬರ್ತ್ ಮಾಡಿರ್ತಾರಲ್ಲ ಆ ದಿನನ ಮರೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಸೊ ನಂದು ಕೂಡ ಸೇಮ್ ಆಗೇನೆ. ಸಿಯಾ ಹುಟ್ಟಿದಾಗ ಡಾಕ್ಟರ್ ಹೇಳ್ತಿದ್ರು, ನಂಗೆ ಇನ್ನೂ ನೆನಪಿದೆ, ನಿನ್ನ ಮಗಳು ಅಳ್ತಿದ್ದಾಳೆ ನೀನು ನೋಡಿದ್ರೆ ನಗ್ತಿದ್ಯಾ ಅಂತ ಹೇಳಿ. ಸೊ ನಾನು ಅವಾಗ ಹೇಳಿದೆ ನಂಗೆ ಖುಷಿಯಾಗಿ ನಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಆ ಕ್ಷಣ ಮರೆಯೋಕ್ಕಾಗಲ್ಲ. ಹಾಗೆ ರೀಕ್ರಿಯೇಟ್ ಮಾಡೋಕ್ಕಾಗದೇ ಇರೋ ಕ್ಷಣ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇದು ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಕಾಲೇಜ್ ಡೇಸ್ನ ನಾವು ಇವಾಗ್ಲೂ ಕಾಲೇಜಿಗೆ ಜಾಯ್ನ್ ಆಗಿ ರೀಕ್ರಿಯೇಟ್ ಮಾಡ್ಕೊಬೋದು. ಬಟ್ ಸ್ಕೂಲ್ ಡೇಸ್ ಏನಿರುತ್ತೆ ಅದನ್ನು ರೀಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ಇನ್ನೋಸೆನ್ಸ್ ಆಗಿರ್ಬೋದು, ಆ ಕ್ಷಣಗಳು, ಆಟಗಳು, ಅದನ್ನು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಸ್ಕೂಲ್ ಡೇಸ್ನ. ಭಾಗ್ಯ ಅವ್ರು ಕೇಳ್ತಿದ್ದಾರೆ ನೀವು ಇಂಡಿಯಾಗೆ ಯಾವ ಅಪ್ಲಿಕೇಶನಿಂದ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಹೇಳಿ. ಸೊ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಇಂಡಿಯಾಗೆ ಪೇಪೆನಿ ಅನ್ನೋ ಅಪ್ಲಿಕೇಶನ್ ಮೂಲಕ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕಂದರೆ ಪೇಪೆನಿಯಲ್ಲಿ 0 ಟ್ರಾನ್ಸಾಕ್ಷನ್ಸ್ ಫೀಸ್ ಇದೆ, ಮತ್ತು 24/7 ಕಸ್ಟಮರ್ ಸರ್ವಿಸ್ ಅವೈಲೇಬಲ್ ಇದೆ. ಹಾಗೆ ಗೂಗಲ್ಗಿನ್ನ ಬೆಟರ್ ಎಕ್ಸ್ಚೇಂಜ್ ರೇಟ್ ಸಿಗುತ್ತೆ. ಸೊ ಹಾಗಾಗಿ ನಾನು ಪೇಪೆನಿ ಆ್ಯಪ್ನ ಯೂಸ್ ಮಾಡ್ತೀನಿ. ನೀವು ಕೂಡ UK, ಯುರೋಪ್, ಕೆನಡಾ ಇಂದ ಇಂಡಿಯಾಗೆ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೆಸ್ಟ್ ಎಕ್ಸ್ಚೇಂಜ್ ರೇಟ್ ಸಿಗೋ ಅಪ್ಲಿಕೇಶನ್ ಹುಡುಕ್ತಿದ್ರೆ ಪೇಪೆನಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನನ್ನ ರೆಫರಲ್ ಕೋಡ್ ಬರ್ತಿದೆ, ಈ ಕೋಡ್ನ ಯೂಸ್ ಮಾಡಿಕೊಂಡು ಒಂದ್ಸರಿ ಪೇಪೆನಿ ಆ್ಯಪ್ನ ಟ್ರೈ ಮಾಡಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಅರ್ನ್ ಮಾಡಿ. ನೆಕ್ಸ್ಟ್ ಬಸವ ಅವ್ರು ಹೇಳ್ತಿದ್ದಾರೆ ಸ್ಲೋವಾಕಿಯಾಗೆ ಬನ್ನಿ ಒಂದ್ಸಲ, 95 ಮೆಂಬರ್ಸ್ ಇದ್ದೀವಿ ಕರ್ನಾಟಕದವರು ಅಂತ ಹೇಳಿ. ಖಂಡಿತವಾಗ್ಲೂ ಒಂದ್ಸರಿ ಬರ್ತೀವಿ ನಾವು ಸ್ಲೋವಾಕಿಯಾಗೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸ್ಲೋವೇನಿಯಾ, ಹಂಗರಿ ಎಲ್ಲ ಪ್ಲಾನ್ ಮಾಡಿದ್ವಲ್ಲ, ಅವಾಗ ಸ್ಲೋವಾಕಿಯಾ ಕೂಡ ಪ್ಲಾನ್ ಮಾಡಿದ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬರೋಕ್ಕಾಗಲಿಲ್ಲ. ಖಂಡಿತ ಬರ್ತೀವಿ ಸ್ಲೋವಾಕಿಯಾಗೆ. ನೆಕ್ಸ್ಟ್ ಸೋನು ಅವ್ರು ಕೇಳ್ತಿದ್ದಾರೆ ಹಾಯ್ ಡಿಸ್ಕಸ್ ಸಮಥಿಂಗ್ ಅಬೌಟ್ ಯುವರ್ ಜರ್ಮನ್ ಲ್ಯಾಂಗ್ವೇಜ್ ಕ್ಲಾಸಸ್ ಅಂತ. ಸೊ ಸೋನು ಅವರೇ ಏನು ಹೇಳೋದು, ಜರ್ಮನ್ ಕ್ಲಾಸ್ ಬಗ್ಗೆ 1 ಇಯರ್ ಹೋದೆ, ಜರ್ಮನ್ B1 ಮುಗಿಸಿದ್ದೀನಿ. ಸೊ ಲಾಸ್ಟ್ ಮಂತ್ ನಂದು B1 ಎಕ್ಸಾಮ್ ಇತ್ತು. ಹಾಗೆ ಇವಾಗ ಲೇಬನ್ ಇನ್ ಡಾಯ್ಚ್ಲ್ಯಾಂಡ್ ನಡೀತಿದೆ, ಅದು ಕೂಡ ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ. ಸೊ ಅಲ್ಲಿಗೆ 1 ವರ್ಷ B1 ಮತ್ತು ಲೇಬನ್ ಇನ್ ಡಾಯ್ಚ್ಲ್ಯಾಂಡ್ 2 ಮುಗ್ದಂಗಾಗುತ್ತೆ. ಸೊ B1 ಬಗ್ಗೆ, ಜರ್ಮನ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ನಾನು ಹೋಗ್ತಿರ್ಬೇಕಾದ್ರೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿನ ಟೀಚರ್ಸ್ಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ಇಂಗ್ಲೀಷ್ ಯೂಸ್ ಮಾಡಲ್ಲ, ಅವರು ಬಂದರೂ ಸಮೇತ ಇಂಗ್ಲೀಷ್ ಎಲ್ಲ ಯೂಸ್ ಮಾಡಲ್ಲ, ಬರೀ ಜರ್ಮನಲ್ಲೇ ಮಾತಾಡ್ತಾರೆ. ಸೊ ಅದರಿಂದ ನಮಗೂ ಕೂಡ ಬೇಗ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಓವರ್ ಆಲ್ ನನ್ನ ಜರ್ಮನ್ ಲ್ಯಾಂಗ್ವೇಜ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ ತುಂಬಾ ಬೇಗ ಮಾತಾಡೋದು ಕಲಿತೆ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಹಾಗೆ ಮಾತು ಕೂಡ ಆಡ್ತೀನಿ, ಮ್ಯಾನೇಜ್ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ನು ಶ್ರೇಯಾ ಶಿವಕುಮಾರ್ ಅವ್ರು ಕೇಳ್ತಿದ್ದಾರೆ ಲವ್ ಯುವರ್ ವಿಡಿಯೋಸ್. ಥ್ಯಾಂಕ್ ಯು ಶ್ರೇಯಾ ಅವರೇ. ಕ್ಯಾನ್ ಯು ಪ್ಲೀಸ್ ಶೇರ್ ಹೌ ಯು ಗೈಸ್ ಡಿಸೈಡೆಡ್ ಟು ಗೋ ಟು ಜರ್ಮನಿ ಆ್ಯಂಡ್ ವಾಟ್ ಡು ಯು ಡೂ ಅಂತ. ನಾನು ಆಗಲೇ ಹೇಳ್ದಂಗೆ 2017, 18, 19 ಆ ಟೈಮಲ್ಲಿ ಇಲ್ಲಿ ಉದಯ್ ವರ್ಕ್ ಮಾಡ್ತಿದ್ರು. ಸೊ ಅವಾಗ ಅವರು ಹಳೆ ಕಂಪ್ನಿ ಥ್ರೂ ಆನ್ಸೈಟ್ ಬಂದಿದ್ದು ಇಲ್ಲಿಗೆ. ಸೊ ಅವಾಗ ನಾನು ಕೂಡ ಇದ್ದೆ. ಮದುವೆ ಆದಮೇಲೆ ಕೂಡ ನಾವಿಲ್ಲಿ ನಾನೊಂದು 6 ಮಂತ್ಸ್ ಇದ್ದೆ, ಇವರು 1 ಇಯರ್ ಇದ್ದರು. ಸೊ ಅವಾಗ ನಮಗೆ ಇಲ್ಲಿ ಬಂದಾಗ ನಮಗೆ ಇಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಷ್ಟ ಆಯಿತು. ಹಾಗೆ ಜರ್ಮನಿ ಯುರೋಪಿಯನ್ ಸೆಂಟ್ರಲ್ ಇರೋದ್ರಿಂದ ತುಂಬ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡ್ಬೋದು. ಸೊ ಟ್ರಾವೆಲಿಂಗ್ ಮಾಡೋದು ಇಷ್ಟ ಆಯಿತು. ಹಾಗೆ ತುಂಬಾ ಫ್ರೀ ಆಗಿರ್ಬೋದು, ನಮ್ಮ ಪಾಡಿಗೆ ನಾವು ಆರಾಮಾಗಿರ್ಬೋದು. ಹಾಗೆ ಕ್ವಾಲಿಟಿ ಆಫ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ. ಎಲ್ಲ ನೋಡಿದಾಗ ನಮಗೆ ಈ ಕಂಟ್ರಿ ತುಂಬಾ ಇಷ್ಟ ಆಯಿತು. ಓಕೆ ಮತ್ತೆ ಬರೋಣ ಇಲ್ಲಿಗೆ ಅಂತ ಅನ್ನಿಸ್ತು. ಹಾಗಾಗಿ ಇಂಡಿಯಾ ಹೋದ್ಮೇಲೆ ಅಲ್ಲಿಂದನೇ ಟ್ರೈ ಮಾಡ್ತಿದ್ರು. ಸೊ ಜಾಬ್ ಆಯಿತು, ಬಂದ್ವಿ. ನೆಕ್ಸ್ಟು ಅನುಷ್ ಅವ್ರು ಕೇಳ್ತಿದ್ದಾರೆ ಇಸ್ ಇಟ್ ರಿಯಲಿ ವರ್ತ್ ಸ್ಟಡಿಂಗ್ ಆ್ಯಂಡ್ ವರ್ಕಿಂಗ್ ದೇರ್ ಲೇಟರ್ ಅಂತೇಳಿ. ಸೊ ಅನುಷ್ ಅವರೇ, ಸ್ಟಡಿ ಮಾಡೋದು ಖಂಡಿತವಾಗ್ಲೂ ವರ್ತಿದೆ ಇಲ್ಲಿ. ಬಟ್ ಕೆಲಸ ಮಾಡೋದು ಡಿಪೆಂಡ್ಸ್, ಅದು ನಮಗೆ ಬಿಟ್ಟಿದ್ದು. ಕೆಲವರಿಗೆ ಫ್ಯಾಮಿಲಿ ಎಲ್ಲ ಬಿಟ್ಟಿರೋಕ್ಕಾಗಲ್ಲ. ಸೊ ಅಂಥವ್ರು ಇಲ್ಲಿ ಬಂದು ಡೈಲಿ ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿರೋದೇ ಫ್ಯಾಮಿಲಿ ಜೊತೆ ಇರೋದೇ ಬೆಸ್ಟ್ ಅಲ್ವಾ. ಸೊ ಅದು ಕೆಲಸ ಮಾಡೋದೆಲ್ಲ ನಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಸ್ಟಡಿ ಮಾಡೋದಂತೂ ವರ್ತಿದೆ ಇಲ್ಲಿ.
ಸೊ ನೆಕ್ಸ್ಟ್ ಕ್ವೆಶನ್ ನವಜೀವನ್ ಅವ್ರು ಕೇಳ್ತಿದ್ದಾರೆ, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಯೂಟ್ಯೂಬ್ ಅಂತ. ಸೊ ಯೂಟ್ಯೂಬಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಕೂಡ ನೋಡಿದ್ದೀವಿ. ವ್ಯೂಸ್ ಬರ್ದೇನೆ ಇದ್ದಾಗ್ಲೂ ನೋಡಿದ್ದೀವಿ, ವ್ಯೂಸ್ ಬಂದಾಗ್ಲೂ ನೋಡಿದ್ದೀವಿ. ಬಟ್ ಏನೋ ಸಡನ್ನಾಗಿ ನಾವು ವ್ಯೂಸ್ ಸಿಕ್ಕಿಲ್ಲ, ನಮಗೆ ಸಡನ್ನಾಗಿ ಏನೋ ವೈರಲ್ ಆಗಿಲ್ಲ ನಮ್ಮ ವೀಡಿಯೋಸ್ಗಳು. ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೆ ಇವಾಗ ಏನಿದ್ದೀವಿ ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಬಂದಿರೋದೇನೆ. ಸೊ ನೆನಪಿದೆ ನನಗೆ ಒಂದು 50 ವ್ಯೂಸ್ 100 ವ್ಯೂಸ್ ಬಂದ್ರೂ ಅವಾಗ ಖುಷಿ ಆಗ್ತಿತ್ತು. ಆ ಥರ ಆ ಸ್ಟೇಜಿಂದ ಬಂದಿರೋದು ನಾವು. ನಾನು ಓಲ್ಡ್ ವೀಡಿಯೋಸ್ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇದೆ ಇವಾಗ ಅಂತ ಹೇಳಿ. ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ಥರದ ಎಕ್ಸ್ಪೀರಿಯನ್ಸು ಆಗಿದೆ. ಅವಾಗ ಒಂದು 100K ನೋಡಿದಾಗ ಎಷ್ಟು ಖುಷಿ ಆಯಿತು ಅಂತಂದರೆ ನಮಗೆ ಸೀರಿಯಸ್ಲಿ ನಮ್ಮ ವೀಡಿಯೋಸ್ನ 100K ಜನ ನೋಡಿದ್ರು ಅನ್ನೋ ಖುಷಿ ಕೂಡ ಆಗಿದೆ. ಹಾಗೆ ಎಷ್ಟೊಂದೆಲ್ಲ ಎಫರ್ಟ್ಸ್ ಆಗ್ತೀವಿ ಯಾರೂ ನೋಡಿಲ್ವಲ್ಲ ಅನ್ನೋ ದುಃಖ ಕೂಡ ಆಗಿದೆ. ಎಲ್ಲ ಥರ ಎಕ್ಸ್ಪೀರಿಯನ್ಸ್ ನೋಡಿದ್ದೀವಿ. ನೆಕ್ಸ್ಟು ಶ್ರೀಲಕ್ಷ್ಮಿ ಅವ್ರು ಕೇಳ್ತಿದ್ದಾರೆ, ವೆನ್ ವಾಸ್ ಯುವರ್ ಲವ್ ಸ್ಟಾರ್ಟೆಡ್, ಸ್ಪೆಸಿಫೈ ಮೈ ನೇಮ್ ಆಲ್ಸೋ, ಸ್ಟೇ ಹ್ಯಾಪಿ, ರಿಪ್ಲೈಟ್ ಇನ್ ಇಂಗ್ಲೀಷ್ ಅಂತ. ಸೊ 11 years ಎಗೋ ಶ್ರೀಲಕ್ಷ್ಮಿ. ಸೊ ಶ್ರೀಲಕ್ಷ್ಮಿ ಬಂದು ಕೇರಳದವಳು, ನನಗೆ ಇಲ್ಲಿ ನನ್ನ ಜರ್ಮನ್ ಕ್ಲಾಸಲ್ಲಿ ಪರಿಚಯ ಆಗಿದ್ದು. ನೆಕ್ಸ್ಟ್ ಕ್ವೆಶನ್ನು ವಿದ್ಯಾ ಕಶ್ಯಪ್ ಅವ್ರು ಕೇಳ್ತಿದ್ದಾರೆ, ನಿಮ್ಮ ವೆಯ್ಟ್ ಹೇಗೆ ಮೇಂಟೈನ್ ಮಾಡ್ತೀರಾ ಡಯಟ್ ಅಂತ ಹೇಳಿ. ಡಯಟ್ ಏನಿಲ್ಲ ವಿದ್ಯಾ ಅವರೇ, ಏನೇನು ಸಿಗುತ್ತೆ ಎಲ್ಲ ತಿಂತೀನಿ. ಬಟ್ ಪ್ಲಸ್ ಪಾಯಿಂಟ್ ಏನಂತಂದರೆ ಇಲ್ಲಿ ಯಾವುದೇ ರೀತಿ ಹೋಟೆಲ್ಗಳು ಮತ್ತು ಚಾಟ್ಸ್ ಫುಡ್ಡು ಜಂಕ್ಸ್ ಫುಡ್ ಅದೆಲ್ಲ ಏನು ಸಿಗಲ್ಲ. ಸೊ ಬರೀ ಮನೆ ಫುಡ್ ಅಷ್ಟೇ, ಅದೊಂದು ಪ್ಲಸ್ ಪಾಯಿಂಟು. ಮತ್ತೆ ಏನಿಲ್ಲ ಅಂದ್ರೂ ದಿನಕ್ಕೆ 3-4 ಕಿಲೋಮೀಟರ್ ನಡೆಯೋದಿರುತ್ತೆ, CN ಡ್ರಾಪು ಪಿಕಪ್ಪು. ಸೊ ಜಾಸ್ತಿ ವಾಕ್ ಆಗುತ್ತೆ. ಹಾಗೆ ಹೊರಗಡೆ ಹೋದಾಗ್ಲೂ ಹೋಗ್ತಾನೆ ಇರ್ತೀವಲ್ವ, ಸೊ ಅವಾಗ್ಲೂ ಜಾಸ್ತಿ ವಾಕ್ ಮಾಡ್ತೀನಿ. ಇನ್ನೊಂದೇನೆಂದರೆ ಮನೆ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕು. ಸೊ ಹಾಗಾಗಿ ಅಲ್ಲಿಗೆ ಮೇಂಟೈನ್ ಆಗ್ತಿದೆ, ಯಾವ ಡಯಟ್ ಏನು ಮಾಡಲ್ಲ. ನೆಕ್ಸ್ಟು ಅರುಣ್ ಅವ್ರು ಕೇಳ್ತಿದ್ದಾರೆ, ಅಕ್ಕ ನಿಮ್ಮ ರೆಗ್ಯುಲರ್ ಫ್ಯಾನ್ ನಾನು. ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ. ಹಾಗೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಕ್ಕ ಟೆಲ್ ಅಬೌಟ್ ದ ಜಾಬ್ ಫಾರ್ ಫುಡ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಅಂತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ಆ ಫೀಲ್ಡಿಗೆ ಜಾಬ್ ಹೇಗೆ ಸ್ಕೋಪ್ ಹೇಗಿದೆ ಅಂತ ಹೇಳಿ. ನೆಕ್ಸ್ಟು ಲೀಲಾ ಅವ್ರು ಕೇಳ್ತಿದ್ದಾರೆ, ಹೇಗಿದ್ದೀರಾ ಅಕ್ಕ, ನಿಮ್ಮ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡ್ತೀನಿ ಅಂತ ಹೇಳಿ. ನಾನು ಚೆನ್ನಾಗಿದ್ದೀನಿ ಲೀಲಾ ಅವರೇ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ, ಹೋಮ್ ಟೂರ್ ಯಾವಾಗ ಮಾಡ್ತೀರಾ ಮತ್ತು ಅ ಡೇ ಇನ್ ಮೈ ಲೈಫ್ ವ್ಲಾಗ್ ಯಾವಾಗ ಮಾಡ್ತೀರಾ ಅಂತ ಹೇಳಿ. ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡ್ತೀನಿ. ನೆಕ್ಸ್ಟು ಮಾನ್ಸಿ ಅವ್ರು ಕೇಳ್ತಿದ್ದಾರೆ, ಜಸ್ಟ್ ವಾಂಟೆಡ್ ಟು ಸೇ ಲವ್. ಥ್ಯಾಂಕ್ ಯು ಮಾನ್ಸಿ ಅವರೇ, ನಿಮಗೂ ಅಷ್ಟೇ. ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಅಸ್ ಟು ದ ವೇರಿಯಸ್ ಪ್ಲೇಸಸ್ ಆ್ಯಂಡ್ ಗ್ಯಾದರಿಂಗ್ ಇನ್ಫಾರ್ಮೇಟಿವ್ ಥಿಂಗ್ಸ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಕ್ವೆಶನ್ ರಾಯಲ್ ಟೆಕ್ ಇನ್ ಕನ್ನಡ ಅಂತ. ಹೌ ಮಚ್ ಆಫ್ ದ ಇನ್ವೆಸ್ಟ್ಮೆಂಟ್ ಈಸ್ ರಿಕವರ್ಡ್ ಫಾರ್ ಈಚ್ ವಿಡಿಯೋಸ್ ಥ್ರೂ ಯೂಟ್ಯೂಬ್ ಅರ್ನಿಂಗ್ಸ್ ಆ್ಯಂಡ್ ಪ್ರಮೋಷನ್ಸ್ ಅಂತ. ಸೊ ನಾವು ಪ್ರಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದೇ ಈ ವರ್ಷದಿಂದ, ಅದು ಏನು ಜಾಸ್ತಿ ಮಾಡಿಲ್ಲ. ಈಚ್ ವಿಡಿಯೋಯಿಂದ ಎಷ್ಟು ರಿಕವರಿ ಆಗುತ್ತೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ವಿಡಿಯೋ ಮಾಡೋಕ್ಕೆ 100 rupees ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು 5 ರೂಪಾಯಿ ನಾವು ರಿಕವರ್ ಮಾಡ್ಕೊತಿದ್ದೀವಿ ನೋಡಿ. ಅಂದರೆ 95 ರೂಪಾಯಿ ಲಾಸಲ್ಲೇ ಇದ್ದೀವಿ ಅಂತ ಹೇಳಿ. ಸೊ ಯೂಟ್ಯೂಬಿಂದ ನಮಗೇನು ಬರ್ತಿಲ್ಲ. ತುಂಬ ಜನ ಅರ್ನಿಂಗ್ಸ್ ಎಷ್ಟು ಅಂತ ಬೇರೆ ಕೇಳ್ತಿದ್ರಿ ಅಲ್ಲ. ಸೊ ಇವಾಗ ಹೇಳ್ತೀನಿ ನೋಡಿ, ಯೂಟ್ಯೂಬಿಂದ ಅಂಥ ದುಡ್ಡೇನು ಬರ್ತಿಲ್ಲ. ಹಾಗೆ ಇನ್ಕಮ್ ಎಷ್ಟು ಬರ್ತಿದೆ ಅಂತ ಕೇಳಿದ್ರಲ್ವಾ, ಯೂಟ್ಯೂಬಿಂದ ಪ್ರತಿ ತಿಂಗಳು ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಇನ್ಫಾರ್ಮೇಟಿವ್ ವೀಡಿಯೋಸ್ ಪ್ಲಸ್ ಟ್ರಾವೆಲ್ ವೀಡಿಯೋಸ್ ಮಾಡೋದ್ರಿಂದ ಇವತ್ತಿಗೆ ಅಂದರೆ 1 ವಾರ 2 ವಾರಕ್ಕೆ ಜನ ಓಡದೇ ಇರ್ಬೋದು, ವೀಡಿಯೋಸ್ ನೋಡದೇ ಇರ್ಬೋದು. ಬಟ್ ಈ ವಿಡಿಯೋಸು ಲಾಂಗ್ ರನ್ ಇರುತ್ತೆ, ಅಂದರೆ ಒಂದು 2 years 3 years ಆದಮೇಲೂ ನೋಡೋರು ಇರ್ತಾರೆ. ಸೊ ಪ್ರತಿದಿನ ಬರ್ತಾನೆ ಇರುತ್ತೆ. ಬಟ್ ಫಿಕ್ಸ್ಡ್ ಏನಿಲ್ಲ, ಈ ಮಂತ್ ಇಷ್ಟೇ ಬರುತ್ತೆ, ನೆಕ್ಸ್ಟ್ ಮಂತ್ ಕೂಡ ಇಷ್ಟು ಬರುತ್ತೆ ಅಂತ ಏನಿಲ್ಲ. ಈ ಮಂತ್ ಕಮ್ಮಿ ಬಂದರೆ ಮುಂದಿನ ತಿಂಗಳು ಜಾಸ್ತಿ ಬರ್ಬೋದು, ಮುಂದಿನ ತಿಂಗಳು ಬಂದರೆ ಅದನ್ನ ಮುಂದಿನ ತಿಂಗಳು ಕಮ್ಮಿ ಬರ್ಬೋದು. ಬಟ್ ನಾವು ಹಾಕಿರೋ ಅಷ್ಟು ದುಡ್ಡು ಕೂಡ ನಮಗೆ ಯೂಟ್ಯೂಬಿಂದ ಬರ್ತಿಲ್ಲ. ಹೋಪ್ ಇವಾಗ ನಿಮಗೆ ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ಸ್ ಬರ್ತಿದೆ ಅಂತ ಗೊತ್ತಾಗಿರುತ್ತೆ ಅಂತ ಹೇಳಿ. ಸೊ ಇನ್ನೊಂದು ಈಸಿಯಾಗಿ ಹೇಳಬೇಕು ಅಂದರೆ, ಒಂದು 1000 ಮೆಂಬರ್ಸ್ ನೋಡಿದ್ರೆ ಒಂದು 30-50 ರೂಪಾಯಿ ಬರುತ್ತೆ ನೋಡಿ ನಮಗೆ ಇನ್ಕಮ್ ಅಷ್ಟೇ. ನೆಕ್ಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶನ್, ನಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಎಷ್ಟು ವರ್ಷ ಆಯಿತು ಮದುವೆ ಆಗಿ, ಹಾಗೆ ಮನೇಲಿ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಲವ್ ಮ್ಯಾರೇಜ್ ಆಗಿದ್ರೆ, ಈ ತರ ತುಂಬಾ ಕ್ವೆಶನ್ಸ್ ಬಂದಿದೆ ಅಲ್ವಾ. ನನ್ನ ಮತ್ತೆ ಉದಯ್ ಪರಿಚಯ ಆಗಿ 11 ವರ್ಷ ಆಗಿದೆ, ಹಾಗೆ ಮದುವೆ ಆಗಿ 6 ವರ್ಷ ಆಗಿದೆ. ಮದುವೆಗೆ ನಮ್ಮ ಮನೇಲಿ ಒಪ್ಸೋದು ಅಷ್ಟೊಂದೇನು ಈಸಿ ಆಗಿರಲಿಲ್ಲ. 2 ವರ್ಷ ಸತತ ಪ್ರಯತ್ನದ ನಂತರ ಮನೇಲಿ ಒಪ್ಕೊಂಡು ನಮಗೆ ಮದುವೆ ಮಾಡಿಕೊಟ್ರು. ಮದುವೆ ಮಾಡಿಕೊಟ್ಟಿದ್ದಕ್ಕೆ ನಾನು ಇದುವರೆಗೂ ಯಾರಿಗೂ ಥ್ಯಾಂಕ್ಸ್ ಹೇಳಿಲ್ಲ. ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವಾಗ ಅವರು ಕೂಡ ಖುಷಿಯಾಗಿದ್ದಾರೆ, ನಾವು ಕೂಡ ಖುಷಿಯಾಗಿದ್ದೀವಿ. ಇದೇ ಅಲ್ವಾ ಕೊನೆಯಲ್ಲಿ ಬೇಕಾಗಿರೋದು. ನಿಮ್ಮೆಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಯಾರ್ದಾದ್ರು ಕ್ವೆಶನ್ ಮಿಸ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಅದು ಬೇಕು ಅಂತ ಆಗಿರಲ್ಲ. ಬಟ್ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್.